ಧರ್ಮಸ್ಥಳದಲ್ಲಿ ಜೈನ ಟೆಂಪಲ್ ಅಲ್ಲ, ಅನೇಕ ದೇಶಗಳಲ್ಲಿ ನೀವೆಲ್ಲ ನೋಡಬಹುದು. ಅತಿ ದೊಡ್ಡ ಜೈನ ಟೆಂಪಲ್ ಬೆಂಗಳೂರಲ್ಲಿ ಇದೆ ಅಂದ್ರೆ ಯಾರು ನಂಬಿಲ್ಲ. ಚೆನ್ನೈ ಹೋಗೋ ರೂಟ್ ಅಲ್ಲಿ ಇರೋದು. ಮತ್ತೆ ಹಾಗೆ ಮತ್ತೆ ಮ್ಯೂಸಿಯಂ ಬೇರೆ ಐತಂತೆ, ರಥದು ಮೆರೆಸ್ತಿರ್ಬೋದು. ಇಲ್ಲಿ ನೋಡಿರ್ಬೋದು ತಾಜ್ ಮಹಲ್ ಅದು ಇದು. ಯಾಕೆಂದ್ರೆ ಇವಾಗಂತೂ ಹೆವಿ ಜನ ಬರ್ತಾರೆ. ನಾವು ಇಡೀ ಜಗತ್ತನ್ನೇ ಕೈಯಲ್ಲೇ ತಿರುಗಿಸ್ತಾ ಇದ್ವಿ. ಆದ್ರೆ ಇವತ್ತು ಹೋಗ್ತಾ ಇರೋದು ನಾವು ಬೆಂಗಳೂರಲ್ಲಿರೋ ಜೈನ ಟೆಂಪಲ್ಗೆ, ಅತಿ ದೊಡ್ಡ Ganesh Upper all corner taco vlog. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪಾ ಅಂದ್ರೆ ಇವತ್ತು ಸೊ ನೀವು ಬೆಂಗಳೂರಲ್ಲೇ ಐತೆ, ನೀವು ಒನ್ ಡೇ ಟ್ರಿಪ್ ಹುಡುಕ್ತಾ ಇದ್ದೀರಾ. ಹಾಗಾದರೆ ನೀವು ಈ ವಿಡಿಯೋನ ನೋಡಲೇಬೇಕಾಗಿರೋದು. ಈ ವಿಡಿಯೋ ನಿಮಗೋಸ್ಕರನೇ ತಂದಿರೋದು. ಇದು ಒನ್ ಡೇ ಟ್ರಿಪ್ ಅನ್ನೋರಿಗೆ ಮಾತ್ರ ತಂದಿರೋದು ಇದು ವಿಡಿಯೋನ. ಸೊ ಇವಾಗ ನಾನು ಎಲ್ಲಿ ಹೋಗ್ತೀನಿ ಅಂತ ಆಲ್ರೆಡಿ ತಮ್ಮನೇನಲ್ಲೇ ನೋಡ್ತೀರಾ. ಇಂಥ ಪ್ಲೇಸ್ ನೀವು ಬೆಂಗಳೂರಲ್ಲಿ ಇದೆ ಅಂದರೆ ನೀವು ನಂಬೋದೇ ಇಲ್ಲ. ಸೊ ಬೆಂಗಳೂರಲ್ಲೇ ಇರೋದು ಇದು. ನೋಡೋಣ ಬನ್ನಿ ಇವಾಗ ಆ ಪ್ಲೇಸ್ಗೆ ಹೋಗೋಣ. ಈ ಪ್ಲೇಸ್ಗೆ ಬಂದಿದ್ದೆ ನಾನು, ಟೆಂಪಲ್ ಹತ್ರ ಬಂದಿದ್ದೆ. ಇಲ್ಲಿ ಪಾರ್ಕಿಂಗ್ ಅಂತೂ ಏನೂ ತೊಂದರೆ ಇಲ್ಲ. ಸೊ ಒಳಗಡೆನೂ ಮಾಡ್ಬೋದು ಮತ್ತೆ ಹೊರಗಡೆನೂ ಮಾಡ್ಬೋದು. ಇದು ಪ್ಲೇಸ್ ಬಂದ್ಬಿಟ್ಟು ಈ ಕಡೆ ಬೆಂಗಳೂರು ಆ್ಯಂಡ್ ಚೆನ್ನೈ ಹೋಗೋ ರೂಟಲ್ಲಿ ಇರೋದು ಮಧ್ಯದಲ್ಲಿ. ಸೊ ಮಧ್ಯದಲ್ಲಿ ಅಂದರೆ ಅತ್ತಿಬೆಲೆ ನಿಯರಲ್ಲಿ ಇರೋದು. ಅತ್ತಿಬೆಲೆದಿಂದ ಬರೀ 4.4 ಕಿಲೋಮೀಟರ್ ಆಗೋದು. ಈ ಕಡೆ ಬಂದಿದ್ರೆ ಚಂದಾಪುರ ಸಿಗೋದು, ಅದು ರೋಡಲ್ಲಿ ಇರೋದು. ಚೆನ್ನೈ ಹೋಗೋ ರೂಟಲ್ಲಿ ಇರೋದು. ಹೋಗುವಾಗ ಇಲ್ಲೇ ಲೆಫ್ಟ್ ಸೈಡಿಗೆ ಕಾಣೋ ಪ್ಲೇಸ್ ಇದು. ಇಲ್ಲಿ ನೋಡಿ ಎಷ್ಟೊಂದು ಜನ ಬೇರೆ ಬೇರೆ ಕಡೆಯಿಂದನೂ ಬರ್ತಾ ಇರ್ತಾರೆ. ತುಂಬ ಅಂದರೆ ತುಂಬ ಜನ ಬರ್ತಾ ಇರ್ತಾರೆ. ಯಾಕೆಂದರೆ ಬೆಂಗಳೂರಲ್ಲೇ ಜೈನ ಟೆಂಪಲ್ ದೊಡ್ಡದಂತಲೇ ಹೇಳ್ಬೋದು ನಿಮಗೆ. ಇದು ಟೆಂಪಲ್ ಹೆಸರು ಬಂದ್ಬಿಟ್ಟು ಶ್ರೀ ಪಾರ್ಶ್ವ ಶಿವಲೀಲಾ ಧಾಮ ಅಂತ ಈ ಟೆಂಪಲ್ ಹೆಸರು, ಜೈನ ಟೆಂಪಲ್ ಇದು. ಇವಾಗ ಒಳಗಡೆ ಹೋಗೋಣ ಬನ್ನಿ. ನಾವು ಬೈಕ್ ಅಂತೂ ಅಲ್ಲಿ ನಿಲ್ಲಿಸಿದ್ವಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಒಳಗಡೆ ಹೋಗೋಣ. ಬೈಕ್ ಪಾರ್ಕಿಂಗ್ ಅಂತೂ ನೋಡ್ತಾ ಇದ್ರಲ್ಲ, ಇಷ್ಟೊಂದು ಜಾಗ ಐತೆ ಬೈಕ್ ಪಾರ್ಕಿಂಗ್ಗೆ. ಏನು ತೊಂದರೆನೇ ಇಲ್ಲ. ನೀವು ಕಾರ್ ಆಗಲಿ ಬೈಕ್ ಆಗಲಿ ನಿಮಗೆ ತೊಂದರೆನೂ ಇಲ್ಲ. ಇಲ್ಲಿಂದನೇ ಕಾಣ್ತೈತಲ್ಲ ಇದೇ ಟೆಂಪಲ್. ಇವಾಗ ಬಂದಿದ್ರೆ ತುಂಬ ಅಂದರೆ ತುಂಬ ಸೈಲೆಂಟ್ ಆಗಿರೋ ಟೆಂಪಲ್ ಇದು. ನೋಡಬೇಕು ನೀವೆಲ್ಲ. ಇವು ಹಾಗೆ ಈ ಕಡೆ ಬರ್ತಾ ಇದ್ದಾನೆ. ಇಲ್ಲಿ ಪಾದರಕ್ಷೆ ಬಿಡುವ ಸ್ಟ್ಯಾಂಡು, ಅಂದರೆ ಇಲ್ಲಿ ಸ್ಟ್ಯಾಂಡ್ ಅಲ್ಲ, ಅದಕ್ಕೆ ಅಂತ ಇದು ಮಾಡಿಕ್ಕಿರೋದು. ಅಂದರೆ ಡಬ್ಬ ಥರ ಮಾಡಿಕ್ಕಿರೋದು. ಇವಾಗ ನಾವು ಪಾದರಕ್ಷೆ ಬಿಟ್ಬಿಟ್ಟು ಒಳಗಡೆ ಹೋಗೋಣ. ಇಲ್ಲಿ ಹಾಗೆ ಮತ್ತೆ ಮ್ಯೂಸಿಯಂ ಬೇರೆ ಐತಂತೆ. ಮ್ಯೂಸಿಯಮು ನೋಡೋಣ ಎಷ್ಟು ಗಂಟೆ ಓಪನ್ ಐತೆ, ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ ಅಂತ. ಇಲ್ಲಂತೂ ತುಂಬ ಶಾಂತಿ ಐತೆ ಈ ಟೆಂಪಲಲ್ಲಿ. ಇಲ್ಲಿ ಇಷ್ಟೊಂದು ಖಾಲಿ ಡಬ್ಬಿಗಳಿವೆ. ಇಷ್ಟೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ರು ಕೂಡ ಜನ ನೋಡಿ ಈ ಥರ ಕೆಳಗಡೆ ಬಿಟ್ಬಿಟ್ಟು ಹೋಗೋರೆ. ಇಲ್ಲ ಅವ್ರು ಬಂದಾಗ ಪ್ಲೇಸ್ ಇರಲಿಲ್ಲ, ನಾವೇನೋ ಗೊತ್ತಿಲ್ಲ. ಸೊ ನಾವು ಇವಾಗ ಅಲ್ಲಿ ಎಕ್ಕಿದ್ವಿ. ಇಲ್ಲಿ ಹಾಗೆ ಬಂದಿದ್ರೆ ಹ್ಯಾಂಡ್ ವಾಷಿಂಗ್ ಮಾಡ್ಕೋಬೋದು. ಹಾಗೆ ಮತ್ತೆ ಕಾಲು ತೊಳ್ಕೊಬೋದು ಇಲ್ಲಿ ನಾವು. ಯಾಕೆಂದರೆ ಚಪ್ಪಲ್ ಬಿಟ್ಟ ತಕ್ಷಣ ಎಲ್ಲರೂ ಕೈ ಮುಗ್ತಿರಲ್ಲ, ಹಾಗೆ ದೇವಸ್ಥಾನ ಒಳಗಡೆ ಹಾಗೆ ಹೋಗ್ಬಾರ್ದು ಅಂತಿಲ್ಲ. ಅದಕ್ಕೋಸ್ಕರನೇ ಇಲ್ಲೇ ವಾಟರ್ ಇಲ್ಲೇ ಇಕ್ಕಿರೋದು. ಇವಾಗ ಇಲ್ಲಿಂದ ಒಂದು 2-3 ಫೋಟೋ ತೊಗೋತೀನಿ. ಗೈಸ್, ನೀವು ಇಲ್ಲಿ ಬರ್ತಾ ಇದ್ದಾಗೇನೆ ಇವಾಗ ಎದುರುಗಡೆ ಒಂದು ಬೋರ್ಡ್ ಕಾಣುತ್ತೆ. ಅಲ್ಲಿ ಏನಪ್ಪ ಅಂದರೆ ಫೋಟೋ ಮತ್ತು ವಿಡಿಯೋ ಒಳಗಡೆ ತೆಗಿಯಂಗಿಲ್ಲ, ನಿಷೇಧಿಸಲಾಗಿದೆ. ಒಳಗಡೆ ಇದು ದೇವಸ್ಥಾನ ಒಳಗಡೆ ಫೋಟೋ ಮತ್ತು ವಿಡಿಯೋ ತೆಗಿಯಂಗಿಲ್ಲ, ಒಳಗೆ ನಿಷೇಧಿಸಲಾಗಿದೆ. ಸೊ ನೀವು ಬಂದರೆ ಒಂದು ಸ್ವಲ್ಪ ಎಲ್ಲೇ ಹೋಗಿದ್ರೆ ನೀವು ಬೋರ್ಡ್ ನೋಡಿ. ಯಾಕೆಂದರೆ ಎಲ್ಲಿ ಬೇಕಲ್ಲಿ ಫೋಟೋ ದೇವಸ್ಥಾನದೆಲ್ಲ ತೆಗಿಯಂಗೆ ಮಾಡಬೇಡಿ. ಒಂಚೂರು ಬೋರ್ಡ್ ಅದು ಓದ್ಕೊಳ್ಳಿ. ಇವತ್ತು ಸಂಡೇ, ಅದಕ್ಕೋಸ್ಕರ ಇಷ್ಟೊಂದು ಜನ ಇರೋದು ಒಳಗಡೆ ಇರೋದು. ಸೊ ಇವಾಗ ನಾವು ಎದುರುಗಡೆನ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ದೇವಸ್ಥಾನ ಟೆಂಪಲ್ ಅಂತ. ಇವಾಗ ನೋಡ್ತಾ ಇದ್ದಾರಲ್ಲ ಇದೇ ಟೆಂಪಲ್ ಇವಾಗ ಕಾಣಿಸ್ತಾ ಇರೋದು. ಇವಾಗ ಇನ್ನೂ ಒಳಗಡೆ ಹೋಗ್ಬೇಕು ನಾವು. ಎಲ್ಲ ಇಷ್ಟೊಂದು ಜನ ಎಲ್ಲ ಫೋಟೋಶೂಟು ಅದು ಇದೆಲ್ಲ ಎಲ್ಲ ಕಡೆ ಮಾಡ್ತವ್ರೆ. ಸೊ ನಾವು ಫಸ್ಟು ಒಳಗಡೆ ಹೋಗ್ಬಿಟ್ಟೆ ಆಮೇಲೆ ಈ ಕಡೆ ಬರೋಣ. ಆಲ್ರೆಡಿ ಹಾಕೋರೆ ಮತ್ತು ಫೋಟೋ ಮತ್ತು ವಿಡಿಯೋ ತೆಗಿಯಂಗಿಲ್ಲ ಅಂತ ಹಾಕೋರೆ, ಒಳಗಡೆ ಮಾತ್ರ ತೆಗಿಯಂಗಿಲ್ಲ ಅಂತ ಹಾಕೋರೆ. ನೋಡೋಣ ಬನ್ನಿ ಇವಾಗ ಒಳಗಡೆ ಹೋಗೋಣ. ಬಂದಿರೋ ಸನ್ಸೆಟ್ ಅಂತೂ ಡೈರೆಕ್ಟ್ ದೇವ್ರಿಗೆ ಮಸ್ತಾಗಿ ಕಾಣ್ತಿರೋದು ಸನ್ಸೆಟ್. ಬಟ್ ಕ್ಯಾಮ್ರಾ ಫೋಕಸ್ ಆಗಿಬಿಟ್ಟಿದೆ. ಕಾಣ್ತೈತಲ್ಲ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಇದು ಫುಲ್ಲು ಮಾರ್ಬಲ್ ಕಲ್ಲಿಂದ ಕೆತ್ತಿರೋದು. ಬಟ್ ಇದು ಫುಲ್ ವೈಟ್ ಇರೋದು. ಬಟ್ ಈ ಕಡೆ ನೈಸ್ ರೋಡ್ ಆಯ್ತಲ್ಲ, ಇಲ್ಲ ಚೆನ್ನೈ ಮತ್ತು ಬೆಂಗಳೂರು ರೋಡ್ ಆಯ್ತಲ್ಲ, ಇಲ್ಲಿ ಬೈಕು ಕಾರದು ಹೋಗೋದ್ರಿಂದ ಧೂಳೋದು ಬಂದ್ಬಿಟ್ಟು ಈ ಥರ ಕಲರ್ ಆಗೈತೆ. ತೋರಿಸ್ತೀನಿ, ಯಾಕೆಂದರೆ ಒಳಗಡೆ ಫೋಟೋ ಮತ್ತು ವಿಡಿಯೋ ಮಾಡೋಂಗಿಲ್ಲ. ಸೊ ಒಳಗಡೆ ಹೋಗ್ತಾ ಇದ್ದೀನಿ.
ಸೊ ಹೊರಗಡೆ ಬಂದಿನಿ, ಹೊರಗಡೆ ನೀವು ನೋಡ್ಬೋದು ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡೋರಲ್ಲ ನೋಡ್ಬೋದು. ನೀವು ಎಲ್ಲ ಕಡೆನೂ ನೋಡ್ಬೋದು. ತುಂಬ ಅಂದರೆ ತುಂಬ ನೀಟಾಗಿ ಮೇಂಟೈನ್ ಮಾಡೋರೆ ದೇವಸ್ಥಾನಕ್ಕೆ. ಸೊ ನೀವೆಲ್ಲ ನೋಡ್ಬೋದು. ಇದು ಶ್ರವಣ ಬೆಳಗೊಳ ಮತ್ತು ಹಾಗೆ ಧರ್ಮಸ್ಥಳದಲ್ಲಿ ಜೈನ ಟೆಂಪಲ್ ಅಲ್ಲ, ಇಲ್ಲೂ ಮೇನ್ ಅಂದಿದ್ರೆ ಮಹಾವೀರ ಅಂತ ಇರೋರು. ಇಲ್ಲಿ ಮಹಾವೀರ ಜೈನ ಟೆಂಪಲ್ ಅಂತ ಹೇಳ್ಬೋದು. ಇದು ಎಲ್ಲ ನೋಡ್ಬಿಟ್ಟು ಮತ್ತೆ ಈ ಕಡೆ ಬರೋದು ತೀರ್ಥಕರು, ಜೈನ ತೀರ್ಥಕರು ಇರೋದು. ಸೊ ನೀವು ಒಳಗಡೆ ಎಲ್ಲ ನೋಡ್ಬಿಟ್ಟು ಮತ್ತೆ ಈ ಕಡೆ ಬನ್ನಿ. ನಾವು ಇವಾಗ ಒಳಗಡೆ ಎಲ್ಲ ತೋರಿಸಿದಲ್ಲ, ಮತ್ತೆ ನೀವು ಇವಾಗ ಈ ಕಡೆ ಬರಬೇಕು. ಸೊ ಈ ಕಡೆ ಹೋಗ್ಬಿಟ್ಟು ತೀರ್ಥಕರು ಇರೋದು. ಸೊ ಇವಾಗ ಈ ಕಡೆ ಹೋಗೋಣ ಬನ್ನಿ. ಇವಾಗ ಇಲ್ಲಿ ಬಂದಿದ್ರೆ ತುಂಬ ಶಾಂತಿ ಅಂದರೆ ಶಾಂತಿ. ಇಲ್ಲಿ ಬಂದಿದ್ರೆ ಒಂಥರ ಮನ್ಸಿಗೆ ನೆಮ್ಮದಿ ಆ ಥರ ಇರೋದು. ಯಾಕೆಂದರೆ ಎಲ್ಲೂ ಯಾರೂ ಸೌಂಡ್ ಮಾಡಲ್ಲ, ಏನು ಮಾಡಲ್ಲ, ತುಂಬ ಶಾಂತಿ ಅಂದರೆ ಶಾಂತಿ ಇರೋದಿಲ್ಲ ಇವಾಗ. ಸೊ ಈ ಕಡೆ ಬಂದ್ಬಿಟ್ಟು ಇದು ಮ್ಯೂಸಿಯಂ ಟೈಮಿಂಗ್ಸ್ ಐತೆ ನೋಡಿ. ಇಲ್ಲಿ ಇದು ಬಂದ್ಬಿಟ್ಟು ಮ್ಯೂಸಿಯಂ, ಇದು ಓಪನ್ ಐತೆ ಬೆಳಿಗ್ಗೆ 9ರಿಂದ 11 ಗಂಟೆವರೆಗೂ, ಸಾಯಂಕಾಲ 4ರಿಂದ 7 ಗಂಟೆವರೆಗೂ ಮ್ಯೂಸಿಯಂ ಇರೋದು. ಇವಾಗ ಇಲ್ಲೆಲ್ಲ ಅವ್ರು ತೀರ್ಥಕರು. ಇವಾಗ ನೋಡೋಣ ಬನ್ನಿ. ಇಲ್ಲಿ ಒಳಗಡೆ ಎಂಟ್ರಿ ಇಲ್ಲ. ಆ ಕಡೆ ಇರೋದೆಲ್ಲ ಗೆಸ್ಟ್ ಹೌಸ್ಗಳು, ಈ ಕಡೆ ಇರೋದೆಲ್ಲ ಫುಲ್ ಎಲ್ಲ ಗೆಸ್ಟ್ ಹೌಸ್ ಇರೋದು, ಇಲ್ಲೆಲ್ಲ ಇರೋದು. ಇವಾಗ ಈ ಕಡೆ ಎಲ್ಲ ನೋಡ್ಬಿಟ್ಟು ಬರೋಣ ಬನ್ನಿ. ಇವಾಗ ಈ ಕಡೆ ಒಳಗಡೆ ಹೋಗ್ಬಿಡಲ್ಲ, ಗೆಸ್ಟ್ ಹೌಸ್ ಅದು. ಇಲ್ಲಿ ನೋಡ್ಬೋದು ನೀವು ಒಳಗಡೆ ರಥ ಇರೋದು. ಫುಲ್ ಎಲ್ಲನೂ ಕೂಡ ಇಲ್ಲೆಲ್ಲ ಫುಲ್ ವೈಟೇ, ಫುಲ್ ಎಲ್ಲಿ ಕಾಣಿದ್ರು ವೈಟೇ ಕಾಣೋದು ನಿಮಗೆ. ಈ ಕಡೆ ಇಲ್ಲಿ ರಥ ಇದ್ದಿರ್ಬೋದು, ಏನಾದರೂ ಇದು ಪೂಜೆ ಅದು ಮಾಡೋ ಟೈಮ್ಲಿ ಏನಾದ್ರು ರಥ ಅದು ಮೆರೆಸ್ತಿರ್ಬೋದು. ಇಲ್ಲೂ ಈ ಕಡೆ ಬಂದು ತೀರ್ಥಕರು, ಅವ್ರು 3 ಜನ ತೀರ್ಥಕರು ಇಲ್ಲಿ ಇರೋದು. ನೀವು ನೋಡಿರ್ಬೋದು ತಾಜ್ ಮಹಲ್ ಅದು ಇದು. ಯಾಕೆಂದರೆ ತಾಜ್ ಮಹಲ್ ಫುಲ್ ವೈಟ್ ಕಲ್ಲಿಂದನೇ, ಮಾರ್ಬಲ್ ಕಲ್ಲಿಂದ ಕೆತ್ತಿರೋದು. ಸೊ ಅದೇ ಥರ ಇದನ್ನು ತಾಜ್ ಮಹಲ್ ಥರ ಅಂದ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ ಹಾಗೆ. ಯಾಕೆಂದರೆ ಅಲ್ಲೂ ವೈಟ್ ಐತಲ್ಲ ಫುಲ್ಲು, ಇಲ್ಲೂ ಫುಲ್ ಎಲ್ಲ ವೈಟ್ ಇರೋದು ಟೆಂಪಲು. ಇವಾಗ ಆ ಮ್ಯೂಸಿಯಂ ಹೋಗೋಣ ಅಂತಂದ್ವಿ. ನೀವು ಇದು ಕಟ್ಟಡ ಯಾವ ಥರ ಕಟ್ಟೋರು ಅಂತ ಕೂಡಲೇ ಎಷ್ಟು ಸೂಪರ್ ಆಗಿದೆ ಅಲ್ಲ, ಸಖತ್ತಾಗಿದೆ ಅಲ್ಲ ಅಂತ ನಿಮಗೆ ಕಾಣಿಸೋದು. ಇಂತಹ ದೇವಸ್ಥಾನವನ್ನು ಮಾರ್ಬಲಿಂದ ಕಟ್ಟಿರೋದು ಅನೇಕ ದೇಶಗಳಲ್ಲೆಲ್ಲ ನೀವೆಲ್ಲ ನೋಡ್ಬೋದು. ಎಲ್ಲ ಕಲರ್ ಆಗಿರೋದು ಇದು. ಯಾಕೆಂದರೆ ಎಲ್ಲೇ ಪಕ್ಕದಲ್ಲಿ ರೋಡು, ಅದಕ್ಕೋಸ್ಕರ ಇಲ್ಲೆಲ್ಲ ಇಲ್ಲ ಅಂದರೆ ಮೊದಲಿನ ಥರ ಫೋಟೋ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ನೋಡಿಬಿಡಿ ನೀವು. ಯಾಕೆಂದರೆ ಮೊದಲು ಯಾವ ಥರ ಇತ್ತು, ಫುಲ್ಲು ವೈಟ್ ಆಗಿತ್ತು. ಇವಾಗ ಅಲ್ಲಿ ಅವಾಗ ನಾನು ಬ್ಯಾಕ್ಗ್ರೌಂಡಲ್ಲಿ ಸನ್ಸೆಟ್ ಕಾಣ್ತೈತಲ್ಲ, ಅವಾಗ ನೋಡಿದ್ರೆ ಫುಲ್ ವೈಟಾಗಿ ಕಾಣ್ತೈತಿ. ಸನ್ಸೆಟು ಕೆಳಗಡೆ ಹೋಗೈತೆ, ಅದಕ್ಕೋಸ್ಕರ ಇವಾಗ ಯಾವ ಥರ ಕಲರ್ ಕಾಣ್ತೈತೆ ನೋಡಿ. ಈ ಥರ ಕಾಣ್ತೈತೆ ಅಂತ ಇದು ವೈಟ್ ಅಲ್ಲ ಅಂತ ವೈಟೇ ಇದು. ಬಟ್ ಈ ಥರ ಬೈಕು, ಕಾರು ಅವೆಲ್ಲ ಹೋಗ್ಬಿಟ್ಟು ಈ ಥರ ಧೂಳು ಡಸ್ಟ್ ಬಂದ್ಬಿಟ್ಟು ಈ ಥರ ಆಗಿರೋದು. ಹಾಗೆ ಬಂದಿದ್ರೆ ನೀವು ಇಲ್ಲಿ ಗಾರ್ಡನ್ ಕೂಡ ನೋಡ್ಬೋದು. ಬಟ್ ಗಾರ್ಡನ್ ಒಳಗಡೆ ಅಲೋವಿಲ್ಲ, ಯಾರಿಗೂ ಕೂಡ ಇಲ್ಲಿ ಒಳಗಡೆ ಅಲೋವಿಲ್ಲ. ಈ ಥರ ಎಲ್ಲೆಲ್ಲ ನೀವು ಫೋಟೋಶೂಟ್ ಮಾಡ್ಬೋದು, ಏನೇ ಬೇಕಾದರೂ ಮಾಡ್ಬೋದು. ಮತ್ತು ಅದು ಇನ್ನೊಂದು ಏನಪ್ಪ ಹೇಳ್ಬೇಕಂದ್ರೆ, ನೀವು ಎಲ್ಲೇ ಟೆಂಪಲ್ ಒಳಗಡೆ ಇದ್ರು, ಇಲ್ಲಿ ಜೈನ ಟೆಂಪಲ್ ಒಳಗಡೆ ಎಲ್ಲೂ ಕೂಡ ಒಳಗಡೆ ಫೋಟೋ ಮತ್ತು ವಿಡಿಯೋ ಅಲೋವಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಆಲ್ರೆಡಿ ಇವಾಗನೇ ಹೇಳ್ತಾ ಇದ್ದೀನಿ. ಇವಾಗಂತೂ ಹೆವಿ ಜನ ಬರ್ತಾರೆ. ಮುಂಚೆ ಇಷ್ಟೊಂದು ಜನ ಬರ್ತಿರ್ಲಿಲ್ಲ ಅಂತೆ, ಬಟ್ ಇವಾಗಂತೂ ಸಿಕ್ಕಾಪಟ್ಟೆ ಜನ ಬರ್ತಾವ್ರೆ. ಎಲ್ಲರೂ ವಿಡಿಯೋ ಮಾಡಿ ಹಾಕೋದು ಆ ಥರ ಮಾಡಿದ್ರು. ಯಾಕೆಂದರೆ ಈ ಥರ ಬೆಂಗಳೂರಲ್ಲಿದೆ ಅಂತ ಗೊತ್ತೇ ಇರಲಿಲ್ಲ. ಈ ಟೆಂಪಲ್ ಈ ಥರ ಇದೆ ಬೆಂಗಳೂರಲ್ಲಿ, ನಮ್ಮ ಅತಿ ದೊಡ್ಡ ಜೈನ ಟೆಂಪಲ್ ಬೆಂಗಳೂರಲ್ಲಿದೆ ಅಂದರೆ ಯಾರೂ ನಂಬಿಲ್ಲ. ಇವಾಗ ವಿಡಿಯೋ ಮತ್ತು ಎಲ್ಲರೂ ಬ್ಲಾಗ್ ಮತ್ತು ಆ ಥರ ವಿಡಿಯೋ ಮಾಡಿ ಎಲ್ಲರೂ ಹಾಕುವಾಗಂತೂ ಎಲ್ರಿಗೂ ಗೊತ್ತಾಯ್ತು ಈ ಥರ ನಮ್ಮ ಬೆಂಗಳೂರಲ್ಲಿದೆ ಪ್ಲೇಸು ಅಂತ. ಅವಾಗ ಗೊತ್ತಾಯಿತು.
ಸೊ ಇವಾಗ ನಾವು ಟೆಂಪಲ್ ಎಲ್ಲ ನೋಡಿಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಇವಾಗ ಒಳಗಡೆ ಹೋಗ್ಬೇಕು. ಇವಾಗ ನಾವು ಒಳಗಡೆ ಅಂತೇಳಿ ಹೊರಗಡೆ ಹೋಗ್ಬೇಕು. ಇವಾಗ ಹ್ಯಾಂಡ್ ವಾಶ್, ನೀರು ಬೇಕಾದ್ರೆ ನೀರು ಕೂಡ ಇಲ್ಲಿ ವ್ಯವಸ್ಥೆ ಇರುತ್ತೆ. ಬಟ್ ಇಲ್ಲಿ ಬಂದುಬಿಟ್ಟು ನೀವು ರೆಸ್ಟ್ ಬಂದುಬಿಟ್ಟು ನೀವು ಜ್ಞಾನ ಮಾಡ್ತೀನಿ ಅಂತಂದರೆ ನೆಮ್ಮದಿ ಒಂಥರ ಪ್ಲೇಸ್ ಮಾತ್ರ ಹೇಳ್ಬೋದು, ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾರ್ದು ತಲೆನೋವು ಇರೋಲ್ಲ, ಯಾರು ನಿಮಗೆ ಡಿಸ್ಟರ್ಬೆನ್ಸ್ ಮಾಡಲ್ಲ. ಆರಾಮಾಗಿ ಇಲ್ಲಿ ಬಂದು ನೀವು ಧ್ಯಾನ ಮಾಡ್ಕೊಂಡು ಹೋಗ್ಬೋದು. ಆಗಲೇ ಕೂತ್ಕೊಳ್ಳೋಕ್ಕೂ ಜಾಗ ಇದೆ, ಮತ್ತು ಇಲ್ಲಿ ಅಪೋಸಿಟ್ ಎದುರುಗಡೆನೂ ಜಾಗ ಇದೆ, ಮತ್ತು ಇಲ್ಲಂತೂ ತುಂಬ ಜಾಗ ಇದೆ. ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ನೀವು. ಓಕೆ, ಇವಾಗ ನಾವು ಶೂ ಎಲ್ಲ ಹಾಕೊಂಡ್ಬಿಟ್ಟು ಹೋಗ್ತೀವಿ ಗೈಸ್. ಇವಾಗ ಶೂ ಎಲ್ಲ ಹಾಕೊಂಡ್ಬಿಟ್ಟು ಇವಾಗ ಪಕ್ಕದಲ್ಲೇ ಇನ್ನೊಂದು ಟೆಂಪಲ್ ಐತೆ. ಸೊ EP2 ಅಲ್ಲಿ ಬಿಡ್ತೀನಿ ಆ ಟೆಂಪಲ್ಲು ಎಲ್ಲಿ ಇರೋದು ಅಂತ. ಇಲ್ಲಿಂದ ಜಸ್ಟು ಒಂದು 1 ಕಿಲೋಮೀಟರ್ ಆಗ್ಬೋದು, ಇಲ್ಲ ಒಂದು 500 ಮೀಟರ್ ಆಗ್ಬೋದು. ಸ್ಟ್ರೇಟ್ ರೋಡಲ್ಲಿ ಹೋಗೋದು, ಅದನ್ನು ಲೆಫ್ಟ್ ಸೈಡಿಗೆ. ಗೈಸ್ EP2 ಅಲ್ಲಿ ಬ್ಲಾಗ್ ಹಾಕ್ತೀನಿ ಅಂತಂದೆ, ಬಟ್ EP1 ಅಲ್ಲೇ ಹಾಕ್ಬಿಟ್ಟೆ ನೋಡಿ. ಯಾಕೆಂದರೆ ಇಲ್ಲೇ ಇರೋದು ಒಂದು 2 ಇಲ್ಲ 3 ಮಿನಿಟ್ ನಡ್ಕೊಂಡು ಬಂದಿದ್ರೆ ಮಿನಿಮಮ್ 5 ಮಿನಿಟ್ಸ್ ಹತ್ತಲ್ಲ. ಬಟ್ ಇವಾಗ ಓಪನಿಂಗ್ ಇಲ್ಲ ಅಂತ ಕೇಳಿದ್ವಿ. ನಾಳೆ ಬೆಳಗ್ಗೆನೇ ಓಪನ್ ಆಗೋದಂತೆ. ಬಟ್ ಇವಾಗಿನ್ನೂ 6 ಗಂಟೆನೂ ಆಗಿಲ್ಲ. ಬಟ್ ಆದರೂ ಕ್ಲೋಸ್ ಮಾಡೋರೆ, ಟೈಮಿಂಗ್ಸಲ್ಲಿ ಹಾಕೋರೆ. ಇವಾಗೇನು ಕೆಲಸ ನಡೀತೈತೆ ಒಳಗಡೆ, ಮತ್ತೇನೋ ಅದು ಇದು ಏನೋ ಅಂತವ್ರೆ, ಅದಕ್ಕೋಸ್ಕರ ಕ್ಲೋಸು. ಇಲ್ಲಾಂದರೆ ಬ್ಲಾಗು ಮತ್ತೆ ಯಾವಾಗಾದರೂ ಮಾಡೋಣ, ಬಂದೇ ಬರ್ತೀನಿ. ಇವಾಗ ಇಲ್ಲಿಂದನೇ ಹೊರಗಡೆಯಿಂದನೇ ತೋರಿಸ್ತೀನಿ ನೋಡಿ. ಮತ್ತು ಸೆಕೆಂಡ್ ಬ್ಲಾಗಲ್ಲಂತೂ ಫುಲ್ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಬಟ್ ಒಳಗಡೆ ಅಂತೂ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಇದು ದೇವಸ್ಥಾನ ಮಾತ್ರ ಮಸ್ತಾಗೈತೆ ದೇವಸ್ಥಾನ. ಬರ್ಬೋದು ನೀವು ಟೆಂಪಲ್ಗೆ. ಇಲ್ಲಿ ನಿಂತಿದ್ರೆ ಆ ಟೆಂಪಲ್ ಕಾಣುತ್ತೆ, ಅಲ್ಲಿ ನಿಂತಿದ್ರೆ ಈ ಟೆಂಪಲ್ ಕಾಣುತ್ತೆ. ನೀವು ಬಂದು ನೋಡ್ಕೊಂಡು ಹೋಗ್ಬೋದು. 1 ಡೇ ಟ್ರಿಪ್ಪು ಬಂದಿದ್ರೆ 2 ಪ್ಲೇಸ್ನ ಕವರ್ ಮಾಡಿಕೊಂಡು ನೀವು ಹೋಗ್ಬೋದು. ಮತ್ತು ಬೆಂಗಳೂರಲ್ಲಿ ಈ ಕಡೆ ಎಲ್ಲ ಕೆಲಸ ನಡೀತೈತೆ, ಇನ್ನೂ ಕಟ್ಟುತ್ತವ್ರೆ ಇಲ್ಲಿ ಇದೆಲ್ಲ. ನೀವು ಯಾವತ್ತಾದರೂ ಬಂದಿದ್ದಿದ್ರೆ 1 ಡೇ ಟ್ರಿಪ್ ಅಂತ ಮಾಡ್ಕೊಂಡ್ಬಿಟ್ಟು 2 ಪ್ಲೇಸ್ನ ಕವರ್ ಮಾಡ್ಕೊಂಡು ಹೋಗ್ಬೋದು. ಸೊ ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.